ಹಲೋ ಎವ್ರಿವನ್, ಮತ್ತೊಮ್ಮೆ ಕ್ರೇಯಾನ್ ಸ್ಟಾರ್ಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ನೀವು ಪ್ರತಿದಿನ ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ಅವರು ನಿಮ್ಮ ಬಗ್ಗೆ ಏನು ಯೋಚಿಸ್ತಾ ಇರ್ಬೋದು ಹಾಗೆ ಕೇಳೋಣ. ಇದೊಂದು ಕರೆಂಟ್ ಫೀಲಿಂಗ್ ಸೆಕ್ಷನ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ತುಂಬ ತುಂಬ ಧನ್ಯವಾದಗಳು. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಹಾಗಿರೋದ್ರಿಂದ ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ದರೆ ನೀವು ಪರ್ಸ್ನಲ್ ರೀಡಿಂಗ್ ತೊಗೋಬಹುದು. ಹಾಗೆ ನನ್ನ ಹಳೆ ವಿಡಿಯೋಗಳನ್ನ ಸಹ ನೋಡಬಹುದು. ಇದು ಟೈಮ್ಲೆಸ್ ಆಗಿರುತ್ತೆ, ನೀವು ಯಾವಾಗ ನೋಡಿದ್ರೂ ಅನ್ವಯಿಸುತ್ತೆ. ಈಗ ಯಾರನ್ನೂ ಇಷ್ಟಪಟ್ಟಿದ್ದೀರಾ, ಅವ್ರನ್ನ ಮರೆಯೋಕ್ಕಾಗ್ತಾ ಇಲ್ಲ, ಪ್ರತಿದಿನ ಅವ್ರ ನೆನಪಾಗ್ತಾ ಇರುತ್ತೆ, ಅವರು ನನ್ನ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರಾ ಅನ್ನೋ ಕ್ಯೂರಿಯಾಸಿಟಿ ಇದೆ ನಿಮಗೆ. ಇದಕ್ಕೇನು ಕಾರ್ಡ್ಸ್ ಬರುತ್ತೆ ನೋಡೋಣ. ಇಲ್ಲಿ ಯೂನಿಟಿ, ಮತ್ತೊಂದು ಫರ್ಗಿವ್ನೆಸ್, ಹಾಗೆ ರೆಸ್ಪಾನ್ಸಿಬಿಲಿಟಿ ಅನ್ನೋದು ಬರ್ತಾ ಇದೆ. ಪ್ರೀತಿ ಅಂದರೆ ಅದು ಬರೀ ಭಾವನೆಗಳಲ್ಲ, ಅಲ್ಲೊಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಇಬ್ಬರೂ ಈ ಪ್ರೀತಿನ ಒಪ್ಕೊಂಡಾಗ ಅಲ್ಲಿ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಒಬ್ರಿಗೊಬ್ರಿಗೆ ಟೈಮ್ ಕೊಡಬೇಕಾಗುತ್ತೆ, ಅಲ್ಲೊಂದು ಕಮಿಟ್ಮೆಂಟ್ ಇರುತ್ತೆ. ಅದನ್ನು ಚೆನ್ನಾಗಿ ನಡೆಸ್ಕೊಂಡು ಹೋದಾಗ ಅಲ್ಲೊಂದು ಸಂತೋಷ ಇರುತ್ತೆ. ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೋಬೇಕಾಗುತ್ತೆ, ಅಲ್ಲೊಂದು ತಾಳ್ಮೆ ಅವಶ್ಯಕತೆ ಇರುತ್ತೆ. ಈ ಒಂದು ಮೆಸೇಜ್ ನಿಮಗೋಸ್ಕರ ಬರ್ತಾ ಇದೆ. ಇದಕ್ಕೆ ಇಲ್ಲಿಂದ ಒಂದು ಕಾರ್ಡ್ ನೋಡೋಣ, ಏನು ಬರುತ್ತೆ, ಏನು ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ ಅವರು. ಸೆಲ್ಫ್ ಲವ್, ಐ ಆಮ್ ಸ್ಟಿಲ್ ಟ್ರೈಂಗ್ ಟು ಹೀಲ್ ಅನ್ನೋದು ಬರ್ತಾ ಇದೆ. ಗಿಲ್ಟಿ, ಐ ಫೀಲ್ ಪೇನ್ ಫ್ರಮ್ ದಿ ಡ್ಯಾಮೇಜ್ ಐ ಹ್ಯಾವ್ ಕಾಸ್ಡ್. ಇದು ಅವರ ಎನರ್ಜಿ ಆಗಿರುತ್ತೆ. ಏನೋ ಗಿಲ್ಟ್ ಫೀಲಿಂಗ್ಸ್ ಇದೆ, ಈ ಸಂಬಂಧನ ಹಾಳು ಮಾಡಿದ್ದೀನಿ, ನಿಮಗೆ ಹರ್ಟ್ ಮಾಡಿದ್ದೀನಿ ಅನ್ನೋ ಪಶ್ಚಾತ್ತಾಪ ಇದೆ. ಈ ಟೈಮಲ್ಲಿ ಅದನ್ನೆಲ್ಲ ಹೀಲ್ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಇಬ್ಬರಲ್ಲೂ ಏನೇನೋ ಮಾತುಕತೆಗಳಾಗಿರುತ್ತೆ. ಆ ಒಂದು ನೆಗೆಟಿವ್ ಫೀಲಿಂಗ್ಸಿಂದ ಆಚೆ ಬರಬೇಕು, ಆದಷ್ಟು ಈ ಕಹಿ ನೆನಪುಗಳನ್ನ ಮರಿಬೇಕು ಹಾಗೆ ಅನ್ಕೋತಾ ಇದ್ದಾರೆ ಅವರು. ಶುರುವಿನಲ್ಲಿ ಇಬ್ಬರಲ್ಲೂ ಯೂನಿಟಿ ಇತ್ತು, ಈಗೇನೋ ನಿಮ್ಮಿಬ್ಬರ ಮಧ್ಯೆ ನಡೆದಿದೆ. ಕೆಲವರು ನೋ ಕಾಂಟ್ಯಾಕ್ಟಲ್ಲಿ ಇದ್ದೀರಾ, ಕೆಲವು ಬ್ರೇಕಪ್ ಮಾಡ್ಕೊಂಡಿದ್ದೀರಾ. ಪ್ರತಿದಿನ ನಿಮಗೆ ಅವ್ರು ನೆನಪಾಗ್ತಾ ಇರುತ್ತೆ. ಮುಂದೆ ಅದನ್ನೆಲ್ಲ ಮರೆತು ಅವರು ಮತ್ತೆ ನಮ್ಮ ಜೀವನಕ್ಕೆ ಬರ್ತಾರಾ ಹಾಗೆ ನೀವು ಯೋಚನೆ ಮಾಡ್ತಾ ಇದ್ದೀರಾ. ಅವ್ರಿಗೂ ಇದ್ರ ಬಗ್ಗೆ ಕನ್ಸರ್ನ್ ಇದೆ. ಈ ಒಂದು ಕಹಿ ಘಟನೆನ ಮರೆಯೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಮುಂದೆ ನೀವಿಬ್ಬರೂ ಕನೆಕ್ಟ್ ಆಗ್ತೀರಾ ಹಾಗೆ ನೋಡೋಣ. ಈಗ ಮೊದಲು ನೀವೇನು ಯೋಚನೆ ಮಾಡ್ತಾ ಇದ್ದೀರಾ, ನಿಮ್ಮಿಬ್ಬರ ಮಧ್ಯೆ ಏನು ನಡೆದಿತ್ತು, ನಿಮ್ಮ ಮನಸ್ಸಲ್ಲಿ ಏನಿದೆ ಅದನ್ನು ಕೇಳೋಣ. ಪ್ರತಿದಿನ ಯಾಕೆ ಅವರು ನಿಮಗೆ ನೆನಪಾಗ್ತಾರೆ? ಹೌದು, ನೆನಪಿಸ್ಕೋತಾ ಇದ್ದೀರಾ ನೋಡಿ. ನಂಬರ್ 3, ಹಾಗೆ 4, ಇಲ್ಲೊಂದು ಜಸ್ಟಿಸ್ ಕಾರ್ಡ್ ಬರ್ತಾ ಇದೆ, ಮತ್ತೊಂದು 8 ಆಫ್ ಕಪ್ಸ್. ಏನೋ ಸ್ಯಾಡ್ ಫೀಲಿಂಗ್ಸ್ ಇದೆ, ಲೋ ಎನರ್ಜಿ ಇದೆ. ಇಬ್ಬರ ಮಧ್ಯೆ ಏನೋ ಮಾತುಕತೆಗಳು ನಡೆದಿರೋದ್ರಿಂದ ಆಗಾಗ ನಿಮಗೆ ನೆನಪಾಗ್ತಾ ಇದೆ. ಇದೆಲ್ಲ ನಡೀಬಾರ್ದಿತ್ತು ಹಾಗನ್ನಿಸ್ತಾ ಇದೆ. ಅದು ಏನೂ ಮಾಡೋಕ್ಕಾಗಲ್ಲ, ಒಂದೊಂದು ಸರಿ ಪರಿಸ್ಥಿತಿ ಹಾಗೆ ಬರುತ್ತೆ, ಏನೇನೋ ಮಾತುಕತೆಗಳು ನಡೆಯುತ್ತೆ. ಕೆಲವು ಸರಿ ನಮ್ಮನ್ನು ನಾವು ಕಂಟ್ರೋಲ್ ಮಾಡ್ಕೋಬೇಕಾಗತ್ತೆ. ಏನೇನೋ ಮಾತುಗಳು ಬಂದಿದೆ ಸರಿ, ಆದರೆ ಇದನ್ನೆಲ್ಲ ಮರೆತು ಬರ್ತಾರಾ? ಇಲ್ಲೊಂದು ಫರ್ಗಿವ್ನೆಸ್ ಇದೆಯಾ ಹಾಗೆ ನೀವು ಯೋಚನೆ ಮಾಡ್ತಾ ಇದ್ದೀರಾ. ಆ ವ್ಯಕ್ತಿಗೆ ಇಮೋಷ್ನಲ್ ಆಗಿ ಕನೆಕ್ಟ್ ಆಗಿದ್ದೀರಾ, ಅವ್ರಿಗೋಸ್ಕರ ಏನು ಮಾಡೋಕ್ಕೂ ರೆಡಿ ಇದ್ರಿ. ಇಲ್ಲೊಂದು ಇನ್ಸೆಕ್ಯೂರ್ ಫೀಲ್ ಆಗ್ತಾ ಇತ್ತು ನಿಮಗೆ, ಅವ್ರನ್ನ ಬಿಟ್ಕೊಡೋಕೆ ಇಷ್ಟ ಇರಲಿಲ್ಲ. ಇಂಪಲ್ಸಿವ್ ಆಗಿ ಆಗಾಗ ಅವ್ರಿಗೆ ಕಾಲ್ ಮಾಡ್ತಾ ಇದ್ರಿ, ಮೆಸೇಜ್ ಮಾಡ್ತಾ ಇದ್ರಿ. ಹೀಗಿರುವಾಗ ನಿಮ್ಮ ಕಾಲ್ಸ್ ಎಲ್ಲ ಬ್ಲಾಕ್ ಆಗಿದೆ ಹಾಗೂ ಅನ್ನಿಸ್ತಾ ಇದೆ. ಮನಸ್ಸಲ್ಲಿ ನಿಮಗೆ ನೀವೇ ಸಮಾಧಾನ ಹೇಳ್ಕೊತಾ ಇದ್ದೀರಾ. ಒಂದಲ್ಲ ಒಂದಿನ ಬರ್ತಾರೆ ಹಾಗೆ ನೀವು ವೆಯ್ಟ್ ಮಾಡ್ತಾ ಇದ್ದೀರಾ. ಮನಸ್ಸಲ್ಲಿ ಎಲ್ಲೋ ಒಂದು ಕಡೆ ನಾನೇನು ತಪ್ಪು ಮಾಡಿಲ್ಲ, ಅವರೇ ನನಗೆ ಸರಿಯಾಗಿ ಟೈಮ್ ಕೊಡ್ತಾ ಇಲ್ಲ, ನನ್ನನ್ನು ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ, ಅವಾಯ್ಡ್ ಮಾಡ್ತಾ ಇದ್ದಾರೆ, ಅವ್ರ ಜೀವನದಲ್ಲಿ ಯಾರೋ ಇರಬೇಕು, ಹಾಗಿರೋದ್ರಿಂದ ನನ್ನನ್ನು ಅಷ್ಟೊಂದು ಗಮನಿಸ್ತಾ ಇಲ್ಲ, ಹಾಗೆಲ್ಲ ನಿಮ್ಮ ಭಾವನೆಗಳಿದೆ ಇಲ್ಲಿ. ಅದಕ್ಕೋಸ್ಕರ ಆದಷ್ಟು ಅವ್ರನ್ನ ಚೇಸ್ ಮಾಡ್ತಾ ಇದ್ರಿ, ಅವ್ರನ್ನ ಗಮನಿಸ್ತಾ ಇದ್ರಿ. ಈಗೆಲ್ಲ ನಿಮ್ಮ ಬಿಹೇವಿಯರ್ ಅವ್ರಿಗೆ ಸಿಟ್ಟು ಬಂದಿದೆ ಹಾಗೂ ಅನ್ನಿಸ್ತಾ ಇದೆ. ಇದಕ್ಕೆ ಅವರ ಎನರ್ಜಿ ನೋಡೋಣ, ನಿಮ್ಮ ಬಗ್ಗೆ ಅವರೇನು ಯೋಚನೆ ಮಾಡ್ತಾ ಇದ್ದಾರೆ.
ದಿ ಟವರ್ ಕಾರ್ಡ್ ಬರ್ತದೆ. ಮತ್ತೊಂದು ಕಿಂಗ್ ಆಫ್ ವ್ಯಾಂಡ್ಸ್. ನೋಡಿ ಇಲ್ಲಿ 2 ಆಫ್ ಪೆಂಟಕಲ್ಸ್, ಏಸ್ ಆಫ್ ಪೆಂಟಕಲ್ಸ್, ಮತ್ತೊಂದು 4 ಆಫ್ ಪೆಂಟಕಲ್ಸ್, ಇಲ್ಲೊಂದು 5 ಆಫ್ ಸಾರ್ಡ್ಸ್ ಇದೆ. ಶುರುವಿನಲ್ಲಿ ಅವರ ಎನರ್ಜಿ ನೋಡಿದಾಗ ಅವ್ರಿಗೆ ಗಿಲ್ಟ್ ಫೀಲಿಂಗ್ಸ್ ಇತ್ತು. ಈ ಒಂದು ರಿಲೇಷನ್ಶಿಪ್ನ ಡ್ಯಾಮೇಜ್ ಮಾಡಿದ್ದೀನಿ, ಏನೋ ಇಬ್ಬರಲ್ಲಿ ಮಾತುಕತೆಗಳಾಗಿದೆ, ಒಬ್ರಿಗೊಬ್ರಿಗೆ ಹರ್ಟ್ ಆಗಿದೆ. ಈ ಟೈಮಲ್ಲಿ ಇಬ್ಬರ ನಡುವೆ ಸ್ಪೇಸ್ ಇದೆ. ಇಲ್ಲಿ ಅವರ ಎನರ್ಜಿ ನೋಡಿದಾಗ ಅದೇ ಫೀಲಿಂಗ್ಸ್ ಬರ್ತಾ ಇದೆ ಇಲ್ಲಿ. ಆ ಟೈಮಲ್ಲಿ ನಾನು ಯಾಕಾದರೂ ಹೀಗೆ ಮಾತಾಡೋದ್ನೋ ಹಾಗನ್ನಿಸ್ತಾ ಇದೆ ಅವ್ರಿಗೆ. ನೀವು ಇಂಪಲ್ಸಿವ್ ಆಗಿ ಅವ್ರಿಗೆ ಏನೇನೋ ಹೇಳಿದ್ದೀರಾ, ನೀವು ತಾಳ್ಮೆ ಕಳ್ಕೊಂಡಿದ್ದೀರಾ. ಇಲ್ಲಿ ಒಂದೊಂದ್ಸರಿ ಎಲ್ಲರ ಜೀವನದಲ್ಲೂ ಇದು ನಡೆಯುತ್ತೆ. ಆದರೆ ಈ ವ್ಯಕ್ತಿ ಇದನ್ನೆಲ್ಲ ಹೀಲ್ ಮಾಡ್ಕೊಳ್ಳೋ ಪ್ರಯತ್ನದಲ್ಲಿದ್ದಾರೆ. ಇಲ್ಲಿ ಸ್ವಲ್ಪ ದಿನ ಗ್ಯಾಪ್ ಇರುತ್ತೆ, ಮುಂದೆ ಏನಾಗುತ್ತೆ ನೋಡೋಣ. ಈಗ ಈ ವ್ಯಕ್ತಿಗೆ ಸಿಟ್ಟಿದೆ ಸರಿ, ಏನೋ ಇಬ್ಬರ ಮಧ್ಯೆ ಬಿರುಗಾಳಿ ಇದೆ, ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ, ಹಾಗೆ ಕನ್ಫ್ಯೂಷನ್ಸು ಇದೆ. ಮತ್ತೆ ಈಗ ನಾನು ಮಾತಾಡಿಸಿದ್ರೆ ಮತ್ತೆ ಜಗಳಗಳೇ. ಹಾಗಿರೋದ್ರಿಂದ ಸ್ವಲ್ಪ ದಿನ ಸುಮ್ಮನೆ ಇದ್ಬಿಡೋಣ ಹಾಗನ್ನಿಸ್ತಾ ಇದೆ ಅವ್ರಿಗೆ. ನಿಮ್ಮ ಮೇಲೆ ಸಾಕಷ್ಟು ಪ್ರೀತಿ ಇದೆ, ಪೊಸೆಸಿವ್ನೆಸ್ ಇದೆ, ನಿಮ್ಮನ್ನು ಬಿಟ್ಕೊಡೋಕ್ಕೂ ಇಷ್ಟ ಇಲ್ಲ, ಆದರೆ ಈ ಟೈಮಲ್ಲಿ ಮಾತಾಡೋಕ್ಕೂ ಇಷ್ಟ ಇಲ್ಲ. ನಿಮ್ಮ ಸಿಟ್ಟು ಕಡಿಮೆ ಆಗಲಿ ಹಾಗೆ ವೆಯ್ಟ್ ಮಾಡ್ತಾ ಇದ್ದಾರೆ ಅವರು. ನಿಮ್ಮ ಮನಸ್ಸಲ್ಲಿ ಇದನ್ನೆಲ್ಲ ಮರೆತು ಅವರು ಮತ್ತೆ ನನ್ನ ಜೀವನಕ್ಕೆ ಬರಲಿ ಹಾಗೆ ನಿಮ್ಗೆ ಅನ್ನಿಸ್ತಾ ಇದ್ದರೆ, ಅವರ ಎನರ್ಜಿನಲ್ಲಿ ನನಗಿನ್ನೂ ಸ್ವಲ್ಪ ಟೈಮ್ ಬೇಕು, ನಾನು ಇದನ್ನೆಲ್ಲ ಹೀಲ್ ಮಾಡ್ಕೋಬೇಕು, ಆ ಒಂದು ಫೀಲಿಂಗ್ಸ್ ಕಾಣ್ತಾ ಇದೆ. ಆದರೆ ಮುಂದೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ ಅನ್ನೋದಿದೆ. ಇದಕ್ಕೆ ಯೂನಿವರ್ಸಿಂದ ಏನು ಮೆಸೇಜ್ ಬರುತ್ತೆ, ಏನು ಗೈಡೆನ್ಸ್ ಬರುತ್ತೆ ನೋಡೋಣ. ಇಲ್ಲಿ ತುಲಾರಾಶಿ, ಸಿಂಹರಾಶಿ, ಕುಂಭರಾಶಿ ಹಾಗೆ ಬರ್ತಾ ಇದೆ. ಮೀನ ರಾಶಿನೂ ಇದೆ. ಮುಂದೆ ಏನಿದೆ ನೋಡೋಣ. ಇಲ್ಲಿ ಕಂಪ್ಯಾರಿಸನ್, ಟೋಟ್ಯಾಲಿಟಿ, ಅವೇರ್ನೆಸ್, ಇನ್ನರ್ ವಾಯ್ಸ್, ಪ್ಲೇಫುಲ್ನೆಸ್ ಅನ್ನೋದು ಬರುತ್ತದೆ. ಲೆಟ್ಟಿಂಗ್ ಗೋ. ಸ್ವಲ್ಪ ದಿನದಲ್ಲೇ ಈ ನೆಗೆಟಿವ್ ಎನರ್ಜಿ ಕಡಿಮೆ ಆಗ್ತಾ ಬರೋದಿದೆ. ಅವರು ಒಂದು ಹೀಲಿಂಗ್ ಪ್ರೋಸೆಸ್ನಲ್ಲಿದ್ದಾರೆ. ಸ್ವಲ್ಪ ದಿನ ಇದು ಹೀಗೆ ಮುಂದುವರಿಯುತ್ತೆ. ಮತ್ತೆ ನೀವು ಕನೆಕ್ಟ್ ಆಗ್ತೀರಾ ನೋಡೋಣ. ಅವರೊಬ್ಬರೇ ಕೂತ್ಕೊಂಡು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ. ಇದೆಲ್ಲ ಯಾಕೆ ನಡೀತು, ಇಲ್ಲಿ ಯಾರು ತಪ್ಪಿದೆ ಹಾಗೆಲ್ಲ ಅವ್ರು ಯೋಚನೆ ಮಾಡೋದಿದೆ. ಆದರೆ ನಿಮ್ಮನ್ನು ಬಿಟ್ಕೊಡೋಕೆ ಇಷ್ಟ ಇಲ್ಲ. ಅವ್ರ ಮನಸ್ಸಲ್ಲಿ ಯಾವಾಗಲೂ ನೀವು ಇರ್ತೀರಾ. ಆದರೆ ಈ ಟೈಮಲ್ಲಿ ಯಾಕೋ ಅವ್ರಿಗೆ ನಿಮ್ಮನ್ನು ಮಾತಾಡ್ಸೋದು ಬೇಡ ಅಂತ ಅನ್ನಿಸ್ತಾ ಇದೆ. ನಿಮ್ಗೆ ಅವ್ರು ಏನೇನೋ ಹೇಳಿರ್ಬೋದು, ಗಿಲ್ಟ್ ಫೀಲ್ ಆಗ್ತಾ ಇದೆ. ಅವ್ರ ಇನ್ನರ್ ವಾಯ್ಸ್ ಹೇಳ್ತಾ ಇದೆ, ಇದೆಲ್ಲ ನಾನು ಮಾತಾಡಬಾರ್ದಿತ್ತು, ಏನೋ ಗೊತ್ತಾಗದೆ ಮಾತಾಡಿದ್ದಾರೆ, ಇದು ಇಷ್ಟೊಂದು ಸೀರಿಯಸ್ ಆಗುತ್ತೆ ಹಾಗೆ ಅವ್ರು ಅಂದ್ಕೊಂಡಿರಲಿಲ್ಲ. ಇದಕ್ಕೆ ಏಂಜಲ್ಸಿಂದ ಏನು ಬರುತ್ತೆ, ನಿಮಗೆ ಅವ್ರನ್ನ ಮರೆಯೋಕ್ಕಾಗ್ತಾ ಇಲ್ಲ. ಪ್ರತಿದಿನ ಅವರು ನಿಮಗೆ ನೆನಪಾಗ್ತಾ ಇದ್ದಾರೆ, ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿ ಅವ್ರಿಗೆ ಸ್ವಲ್ಪ ಟೈಮ್ ಬೇಕು ಅನ್ನಿಸ್ತಾ ಇದೆ. ಇದಕ್ಕೆ ಏಂಜಲ್ಸ್ ಏನು ಹೇಳ್ತಾರೆ ನೋಡೋಣ. ಇಲ್ಲಿ ಪ್ರಿಯಾರಿಟೀಸ್ ಬರ್ತಾ ಇದೆ. ಹಾಗೆ ಇಲ್ಲೊಂದು ರೆಸ್ಪಾನ್ಸಿಬಿಲಿಟಿ ಮತ್ತೆ ಮತ್ತೆ ಬರ್ತಾ ಇದೆ ನೋಡಿ ನಿಮಗೆ. ಇಲ್ಲೊಂದು ಆ್ಯಕ್ಷನ್, ಹಾಗೆ ಕಂಪ್ಯಾಷನ್, ಒನ್ ಮೋರ್. ಇಲ್ಲೊಂದು ವಿಲ್ಲಿಂಗ್ನೆಸ್ ಬರ್ತಾ ಇದೆ. ಇಲ್ಲೊಂದು ಓನರ್ಶಿಪ್. ಎಸ್, ಫೈನಲ್ ಆಗಿ ನೀವಿಬ್ಬರು ಮತ್ತೆ ಕನೆಕ್ಟ್ ಆಗ್ತೀರಾ. ನಿಮಗೆ ಅವ್ರ ಮೇಲೆ ಏನೇನೋ ಅನುಮಾನಗಳಿತ್ತು, ಮುಂದೆ ಅವರು ನಿಮಗೆ ಕನೆಕ್ಟ್ ಆಗ್ತಾರೆ, ಅವ್ರ ಸೈಡ್ ಕ್ಲಿಯರ್ ಮಾಡ್ಕೋತಾರೆ ಅನ್ನೋದಿದೆ. ಇಲ್ಲಿ ಮುಂದೆ ನಿಮ್ಮ ಫ್ರೆಂಡ್ಶಿಪ್ ಮುಂದುವರಿಯುತ್ತೆ. ಹಿಂದೆ ನಿಮಗೆ ಟೈಮ್ ಕೊಡ್ತಾ ಇರಲಿಲ್ಲ, ಇನ್ಮೇಲೆ ಅವರ ತಪ್ಪುಗಳನ್ನ ಸರಿ ಮಾಡ್ಕೋತಾರೆ ಅನ್ನೋದು ಬರ್ತಾ ಇದೆ. ಹೌದು, ಇಲ್ಲಿ ನಿಮ್ಮ ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋಕ್ಕೆ ಅವರು ರೆಡಿಯಾಗಿದ್ದಾರೆ, ಏನೋ ಆ್ಯಕ್ಷನ್ ತಗೋತಾರೆ ಅನ್ನೋದು ಬರ್ತಾ ಇದೆ. ನಿಮ್ಮ ಮೇಲೆ ಪ್ರೀತಿ ಇದೆ, ಅನುಕಂಪ ಇದೆ. ಇಷ್ಟು ದಿವಸದ ನಿಮ್ಮ ಫ್ರೆಂಡ್ಶಿಪ್ಗೆ ಒಂದು ಅರ್ಥ ಬರೋದಿದೆ. ಇಲ್ಲೊಂದು ವಿಲ್ಲಿಂಗ್ನೆಸ್ ಬರ್ತಾ ಇದೆ. ಯು ಆರ್ ಏಬಲ್ ಟು ಕಾಂಪ್ರಮೈಸ್ ಇಫ್ ದಿ ಎಂಡ್ ರಿಸಲ್ಟ್ ಈಸ್ ಲವ್ ಅನ್ನೋದು ಬರ್ತಾ ಇದೆ ನೋಡಿ. ಎಷ್ಟು ಚೆನ್ನಾಗಿದೆ ಅದು. ನಿಮ್ಮಿಬ್ಬರಲ್ಲಿ ಒಳ್ಳೆ ಪ್ರೀತಿ ಇದ್ದರೆ ಇಬ್ಬರು ಕಾಂಪ್ರಮೈಸ್ ಮಾಡ್ಕೋತೀರಾ, ಮುಂದೆ ಇದು ಸರಿಯಾಗುತ್ತೆ. ಹಾಗಿರೋದ್ರಿಂದ ಹ್ಯಾವ್ ಪೇಷನ್ಸ್. ಒಬ್ಬರು ಫೀಲಿಂಗ್ಸ್ನ ಇನ್ನೊಬ್ಬರು ಅರ್ಥ ಮಾಡ್ಕೊಳ್ಳಿ. ಏನೋ ನಡೆದಿದೆ ಅದನ್ನು ಫರ್ಗಿವ್ ಮಾಡಿ ಮುಂದೆ ಹೋಗಿ ಅನ್ನೋದಿದೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.